ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಮ ಸೈಟಿನ ಡಾಕ್ಯುಮೆಂಟ್ಸನ್ನು ಡೌನ್ಲೋಡ್ ಮಾಡೋದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಅಂತ ನಾನು ಡೌನ್ಲೋಡ್ ಮಾಡೋದು ಅಂತ. ನಾನು ಮೊದಲಿಗೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಟೈಪ್ ಮಾಡಿಕೊಂಡು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸಲ್ಲಿ ಫಸ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದ್ರ ಕೆಳಗಡೆ ಅಲ್ಲಿ ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಅಂತ ಇದೆ ನೋಡಿ, ಕಾಣಿಸ್ತಾ ನೋಡಿ ಫ್ರೆಂಡ್ಸಲ್ಲಿ, ಅದನ್ನು ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ನೇಮು ಮತ್ತು ಮೇಲ್ ಐ ಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಿ. ಅದರಿಂದ ಈಗ ಮೊದಲಿಗೆ ನಿಮ್ಮ ಹೆಸರನ್ನು ಎಂಟರ್ ಮಾಡ್ಕೊಳ್ಳಿ ಫಸ್ಟಿಗೆ, ಮತ್ತು ಇನ್ಷಿಯಲ್ ಏನಾಯಿತು ಅಂದರೆ ಮಿಡಲ್ ನೇಮು ಆದರೆ ಲಾಸ್ಟ್ ನೇಮ್ಗೆ ಎಂಟ್ರಿ ಮಾಡಿ, ಮತ್ತು ಫೀಮೇಲು ಮತ್ತು ಅಡ್ರೆಸ್ ಎಂಟರ್ ಮಾಡಿ, ಮತ್ತು ಡಿಸ್ಟಿಕ್ ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪಿನ್ ಕೋಡ್ ಎಂಟರ್ ಮಾಡಿ. ಮತ್ತು ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಮೇಲ್ ಐ ಡಿ ಎಂಟರ್ ಮಾಡಿ. ಅದ್ರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಅಲ್ಲಿ ಕ್ವಶನ್ಗೆ ಯಾವುದಾದ್ರೂ ಒಂದು ಕ್ವಶನ್ ಸೆಲೆಕ್ಟ್ ಮಾಡಿಕೊಂಡು ಆ ಕ್ವಶನ್ಗೆ ನೀವು ಆನ್ಸರ್ ನೀವೇ ಕೊಟ್ಕೊಳ್ಳಿ. ನಾನು ಬರ್ತ್ ಪ್ಲೇಸ್ಗೆ ನನ್ನ ಆನ್ಸರ್ ನಮ್ಮ ಮೂರು ಹೆಸರು ನಾನು ಕೊಡ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟು ಅಲ್ಲಿ ಕಾಣಿಸ್ತಿರೋ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಮೇಲ್ ಐ ಡಿಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡು ನೋಡಿ ಫ್ರೆಂಡ್ಸ್, ಈಗ ನಾನು ಈ ಕಡೆ ಕಾಣಿಸ್ತಾ ಇದೆ ನೋಡಿ, ಈ ಕಡೆ ಆ ಥರ ಯೂಸರ್ ನೇಮು ನಿಮ್ಮ ಮೇಲ್ ಐ ಡಿ ಇರುತ್ತೆ. ಪಾಸ್ವರ್ಡ್ ಅದು ಟೆಂಪ್ರವರಿ ಪಾಸ್ವರ್ಡು ಅವರೇ ಕಳಿಸ್ತಾರೆ. ಮತ್ತು ಅಲ್ಲಿ ಆಕ್ಟಿವೇಷನ್ ಕೋಡ್ ಅಂತಿದೆ ನೋಡಿ, ಆ ಕೋಡನ್ನು ಇಲ್ಲಿ ಈ ಕಡೆ ಆಕ್ಟಿವೇಷನ್ ಕೋಡ್ ಎಂಟ್ರಿ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅಂತ ನೋಡಿ ಮೇಲ್ ಐ ಡಿ ನಿಮ್ಮ ಆಕ್ಟಿವೇಷನ್ ಸಕ್ಸಸ್ಫುಲ್ ಆಗುತ್ತೆ. ಮತ್ತು ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ಲಾಗಿನ್ ನೇಮ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಿಮ್ಮ ಮೇಲ್ ಐ ಡಿ ಎಂಟರ್ ಮಾಡ್ಕೊಳ್ಳಿ. ಮತ್ತು ಅದ್ರ ಕೆಳಗಡೆ ಪಾಸ್ವರ್ಡ್ ಕಾಣಿಸ್ತಾ ಇದೆಯಲ್ಲ, ಆ ಪಾಸ್ವರ್ಡು ನಿಮಗೆ SMS ಮುಖಾಂತರ ಬಂದಿರುತ್ತೆ. ಆ ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಮತ್ತು ಲಾಗಿನ್ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜಲ್ಲಿ ನೀವು ಪಾಸ್ವರ್ಡು, ಈಗ ಓಲ್ಡ್ ಪಾಸ್ವರ್ಡು ನಿಮ್ಮ SMS ಮುಖಾಂತರ ಬಂದಿರುತ್ತಲ್ಲೋ ಆ ಪಾಸ್ವರ್ಡನ್ನು ಫಸ್ಟ್ ಓಲ್ಡ್ ಪಾಸ್ವರ್ಡ್ ಹತ್ರ ಎಂಟರ್ ಮಾಡಿ. ನಂತರ ಹೊಸ ಪಾಸ್ವರ್ಡು ನೀವು ಯಾವುದಾದ್ರು ನೀವು ಕೊಟ್ಕೋಬೋದು. ಬಿಗ್ ಲೆಟರು ಮತ್ತು ಸ್ಮಾಲ್ ಲೆಟರು ಮತ್ತು ನಂಬರು, ಸಿಂಬಲ್ಲು, ಈ ಥರ ನಾನು ಅಲ್ಲಿ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಆ ಫಾರ್ಮ್ಯಾಟಲ್ಲಿ ನೀವು ಯಾವುದಾದ್ರು ನೀವು ಕೊಟ್ಕೊಂಡು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅವಾಗ ಹೊಸ ಪಾಸ್ವರ್ಡು ರೀಸೆಟ್ ಆಗಿದೆ. ಈಗ ಲಾಗಿನ್ ನೇಮ್ ಬಂದು ಮತ್ತೆ ನಿಮ್ಮ ಮೇಲ್ ಐ ಡಿ ಎಂಟರ್ ಮಾಡಿಕೊಂಡು ಅದ್ರ ಕೆಳಗೆ ಪಾಸ್ವರ್ಡ್ ಕಾಣಿಸ್ತಾ ಇದೆಯಲ್ವ, ಆ ಪಾಸ್ವರ್ಡು ಈಗ ನೀವು ಹೊಸದಾಗಿ ನೀವು ಎಂಟರ್ ಮಾಡಿದ್ದೀರಲ್ವ, ಆ ಪಾಸ್ವರ್ಡನ್ನ ಎಂಟರ್ ಮಾಡಬೇಕಾಗುತ್ತೆ. ಆ ಪಾಸ್ವರ್ಡನ್ನ ಎಂಟರ್ ಮಾಡಿಕೊಂಡು ಕೆಳಗಡೆ ಕಾಣಿಸ್ತಾ ಇರೋ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಕಡೆ ಆನ್ಲೈನ್ EC ಅಂತ ಕಾಣಿಸ್ತಾ ಇದೆಯಲ್ವ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನೆಕ್ಸ್ಟ್ ಆಪ್ಷನಲ್ಲಿ ಡಾಕ್ಯುಮೆಂಟ್ ಟೈಪ್ ಅಂತ ಕಾಣಿಸ್ತಾ ಇದೆಯಲ್ವ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಡಿಸ್ಟಿಕ್ ಅಂತ ಕಾಣಿಸ್ತಾ ನೋಡಿ, ಅದು ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಎಲ್ಲಿ ಯಾವ ಏರಿಯಾದಲ್ಲಿ ರಿಜಿಸ್ಟರ್ ಆಗಿರುತ್ತೋ ಆ ಡಿಸ್ಟಿಕ್ಕು. ಮತ್ತು ರಿಜಿಸ್ಟ್ರೇಷನ್ ಆಫೀಸ್ ಆಟೋಮೆಟಿಕ್ ಅದು ಬರುತ್ತೆ, ಕೋಲಾರ ಅಂತಿದೆ. ಡಾಕ್ಯುಮೆಂಟ್ ನಂಬರ್ ಅಂತ ಅದು ನಿಮ್ಮ ಯಾವುದೇ ಡಾಕ್ಯುಮೆಂಟಲ್ಲಿ
ಅಲ್ಲಿ ರೈಟಿಂಗಲ್ಲಿ ಬರ್ದಿರ್ತಾರೆ ಅದು ಆ ಇಯರಲ್ಲಿ ಎಷ್ಟನೇ ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿದೆ ಅಂತ ನಂಬರ್ ಇರುತ್ತೆ, ಆ ನಂಬರ್ನಲ್ಲಿ ಎಂಟ್ರಿ ಮಾಡ್ಕೋಬೇಕು. ಮತ್ತು ಬುಕ್ ಟೈಪ್ ಒನ್ ಕ್ಲಿಕ್ ಮಾಡಿಕೊಂಡು ಯಾವ ಇಯರ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಆ ಇಯರ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನಂತರ ಯಾವ ಡಾಕ್ಯುಮೆಂಟು ಅಲ್ಲಿ ವ್ಯೂ ತೋರಿಸುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ ಫುಲ್ ಪೇಜಸ್, ಎಷ್ಟು ಪೇಜಸ್ ರಿಜಿಸ್ಟ್ರೇಷನ್ ಆಗಿದೆ ಅಷ್ಟು ಪೇಜಸ್ಸು ನೀವು ಅಲ್ಲಿ ವ್ಯೂ ತೋರಿಸುತ್ತೆ. ನೀವು ಅದನ್ನು ಬೇಕಾದ್ರೆ ರೆಫ್ರೆನ್ಸ್ಗೆ ಡೌನ್ಲೋಡ್ ಮಾಡ್ಕೋಬೋದು, ಇಲ್ಲಾಂದರೆ ಪ್ರಿಂಟ್ ತಗೋಬೋದು ನೋಡಿ ಫ್ರೆಂಡ್ಸ್. ಫುಲ್ ಡೀಟೇಲ್ಸ್ ಎಲ್ಲ ಡಾಕ್ಯುಮೆಂಟ್ ಬರುತ್ತೆ. ನೀವು ಈ ಡಾಕ್ಯುಮೆಂಟ್ನ ನೀವು ಏನೋ ವೆರಿಫಿಕೇಷನ್ ಮಾಡ್ಕೋಬೇಕಂದ್ರೆ ಯಾರ್ದಾದ್ರೂ ಈಗ ಜಸ್ಟ್ ಅವ್ರ ಇಯರೆಲ್ಲ ರಿಜಿಸ್ಟ್ರೇಷನ್ ಆ ನಂಬರ್ ಇದ್ದರೆ ಸಾಕು, ನಿಮಗೆ ನೀವು ಡಾಕ್ಯುಮೆಂಟನ್ನು ನೀವು ಡೌನ್ಲೋಡ್ ಮಾಡ್ಬೋದು ಫ್ರೆಂಡ್ಸ್. ಎಲ್ಲ ಫುಲ್ ಪೇಜಸ್ ಡೌನ್ಲೋಡ್ ಆಗಿದೆ ನೋಡಿ, ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿಗೆ ಅದು ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ.